ಹಾಯ್ ಫ್ರೆಂಡ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ. ಬನ್ನಿ ಇವತ್ತಿನ ದಿನ ಮಸಾಲ ಮಾವಿನ ಹಣ್ಣು ಮಾಡೋದು ಹೇಗೆ ಅಂತ ನೋಡೋಣ. ಇದು ಮಲೆನಾಡು ಸೈಡ್ ಸ್ಪೆಷಲ್. ಇದು ಮಲೆನಾಡು ಸೈಡಲ್ಲಿ ಸಿಗುವಂತಹ ಮಾವಿನ ಹಣ್ಣಿದು. ಮಲೆನಾಡು ಸೈಡವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಈ ಮಾವಿನ ಹಣ್ಣನ್ನು ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ. ಸಿಪ್ಪೆ ತೆಗೆದು ಇದಕ್ಕೆ ಉಪ್ಪು ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕಾಗುತ್ತೆ. ನಿಮ್ಮ ರುಚಿ ನೋಡ್ಕೊಂಡು ನಿಮ್ಗೆ ಎಷ್ಟು ಉಪ್ಪು ಬೇಕು ಅಷ್ಟು ಹಾಕೊಳ್ಳಿ. ಅದಾದಮೇಲೆ ಸ್ವಲ್ಪ ಖಾರದ ಪುಡಿ ಹಾಕಬೇಕಾಗುತ್ತೆ. ನಿಮಗೆ ಖಾರನೂ ಅಷ್ಟೇ, ನಿಮ್ಮ ಒಂದು ರುಚಿಗೆ ಎಷ್ಟು ಬೇಕು ಖಾರ ಅಷ್ಟು ಹಾಕ್ಕೊಳ್ಳಿ. ಯಾಕೆಂದರೆ ಇದು ಸ್ವಲ್ಪ ಮೈಲ್ಡಾಗಿ ಸ್ವೀಟ್ ಇರುತ್ತೆ ಅಷ್ಟೇ. ಸ್ವಲ್ಪ ಹುಳಿ, ಸ್ವಲ್ಪ ಸ್ವೀಟು, ಉಪ್ಪು, ಖಾರ ಎಲ್ಲ ಇದ್ರೆ ಚೆನ್ನಾಗಿ ಅನಿಸುತ್ತೆ. ಸ್ವಲ್ಪ ಪೆಪ್ಪರ್ ಪುಡಿನ ಹಾಕಬೇಕಾಗುತ್ತೆ. ಇದು ಊಟದ ಜೊತೆಗೆ ನೆಂಚ್ಕೊಳ್ಳೋಕೆ ತುಂಬ ಚೆನ್ನಾಗಿರುತ್ತೆ. ಇದು ಮಲೆನಾಡು ಸೈಡವ್ರಿಗೆ ಗೊತ್ತಿರುತ್ತೆ, ಹಾಗೇನೂ ತಿನ್ಬೋದು. ಇದನ್ನೆಲ್ಲ ಆಗಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ಮಿಕ್ಸ್ ಮಾಡಾದಮೇಲೆ ನಾವು ಮೊದಲೇ ಈ ಥರ ಕಾಣುತ್ತೆ. ಇದಕ್ಕೆ ಮತ್ತು ಧನಿಯಾ ಮತ್ತು ಜೀರಿಗೆ ಪುಡಿನ ಪುಡಿ ಮಾಡಿಟ್ಕೊಂಡಿರ್ತೀವಿ. ಧನಿಯಾ ಜೀರಿಗೆ ಪೌಡ್ರ್ ಹಾಕ್ಬಿಟ್ಟು ಅದೆಲ್ಲ ಚೆನ್ನಾಗಿ ಹೊಂದ್ಕೊಬೇಕು. ಅದು ಮಾವಿನ ಹಣ್ಣಿಗೆಲ್ಲ ಇಟ್ಕೋಬೇಕು. ಆ ಥರ ಬಿಟ್ಬಿಟ್ಟು ಸಾಂಬಾರು ಜೊತೆ ನಂಚ್ಕೊಂಡು ತಿಂತಾಯಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್. ನೀವು ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಫ್ರೆಂಡ್. ಥ್ಯಾಂಕ್ ಯು.